ಖುಷಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಶನಿವಾರ, ಏನಿವತ್ತು ಶಿಲ್ಪ ಸ್ಯಾರಿ ಎಲ್ಲ ಹಾಕ್ಕೊಂಡು ವ್ಲಾಗ್ ಮಾಡ್ತಾ ಇದ್ದಾರಲ್ಲ ಅಂತ ನೋಡ್ತಿರ್ಬೋದು. ನನ್ನ ಹಸ್ಬೆಂಡ್ ಫ್ರೆಂಡ್ ಇವತ್ತು ಮದುವೆ ಇದೆ, ಅಂದರೆ ರಿಸೆಪ್ಷನ್ ಇದೆ. ಇವಾಗ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ. ಇವತ್ತು ಸ್ಯಾಟರ್ಡೆ ಅಲ್ವಾ, ನನ್ನ ಹಸ್ಬೆಂಡ್ಗೂ ಕೂಡ ಹಾಫ್ ಡೇ ಇರುತ್ತೆ ಅಷ್ಟೇ, ಬೇಗನೆ ಬಂದುಬಿಟ್ರು. ಹಾಗಾಗಿ ನಾನು ಬೇಗ ಮನೆಗೆ ಬಂದು ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ ಅಂತ ಹೇಳಿ ರೆಡಿ ಆದೆ. ಹಾಗೆ ಈ ಸ್ಯಾರಿ ಬಂದು ಸುಮಾರು ಒಂದು 2 ವರ್ಷ ಆಯಿತು ನಾನು ಈ ಸ್ಯಾರಿನ ತೊಗೊಂಡು. ಒಂದು 900 ರುಪೀಸು 800 ರುಪೀಸೇನೋ ಕೊಟ್ಟಿದ್ದೆ ಅಷ್ಟೇ. ಆವಾಗೆಲ್ಲ ಒಂದು ಟ್ರೆಂಡ್ ಇತ್ತು ನೋಡಿ, ಎಲ್ಲರೂ ಇದೇ ಥರ ಸ್ಯಾರಿಗಳನ್ನ ತೊಗೊಳ್ತಾ ಇದ್ರು. ಹಾಗಾಗಿ ನಾನು ಕೂಡ ಈ ಥರದೊಂದು ಸ್ಯಾರಿ ತೊಗೊಂಡಿದ್ದೆ. ನನ್ನ ಹತ್ರ ಇರೋ ಸ್ಯಾರಿಗಳಲ್ಲಿ ತುಂಬ ಸ್ಯಾರಿ ಈ ಥರ ಸಿಂಪಲ್ಲಾಗಿರೋ ಸ್ಯಾರಿನೇ ಅಂತಲೇ ಹೇಳ್ಬೋದು. ಈ ಥರ ಸಿಂಪಲ್ಲಾಗಿರೋ ಸ್ಯಾರಿ ತೊಗೊಂಡು ಅದಕ್ಕೆ ಗ್ರ್ಯಾಂಡಾಗಿ ಸ್ವಲ್ಪ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸ್ತೀನಿ. ನನಗೆ ಇದೇ ಥರ ಇಷ್ಟ ಆಗುತ್ತೆ. ಗ್ರ್ಯಾಂಡಾಗಿರೋ ಸೀರೆ ತೊಗೊಂಡ್ಬಿಟ್ರೆ ನನಗೆ ಉಟ್ಕೊಂಡು ಓಡಾಡೋದೆಲ್ಲ ಸ್ವಲ್ಪ ಕಷ್ಟ ಅನಿಸ್ತಿರುತ್ತೆ, ಆಮೇಲೆ ಸೆಕೆ ಆಗ್ತಿದೆ ಅಂತ ಅನ್ನಿಸ್ತಿರುತ್ತೆ. ಹಾಗಾಗಿ ನಾನು ಯಾವಾಗಲೂ ಈ ಥರ ಸಿಂಪಲ್ಲಾಗಿರೋ ಸೀರೆನೇ ತಗೊಳ್ಳೋದು. ನನ್ನ ಹತ್ರ ಇರೋ ಸೀರೆಗಳಲ್ಲೆಲ್ಲ ಸಿಂಪಲ್ಲಾಗಿರೋ ಸೀರೆಗಳೇ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಗ್ರ್ಯಾಂಡಾಗಿರೋ ಸೀರೆಗಳೆಲ್ಲ ತೀರಾ ಕಡಿಮೆ, ಮದುವೆ ಟೈಮಲ್ಲೆಲ್ಲ ತೊಗೊಂಡಿದ್ನಲ್ಲ ಅವು ಮಾತ್ರ ಇರೋದು. ಅದಾದಮೇಲೆ ನಾನು ಯಾವುದೂ ತೊಗೊಳೋಕ್ಕೆ ಹೋಗಿಲ್ಲ. ಇತ್ತೀಚೆಗೆ ರೀಸೆಂಟಾಗಿ ಒಂದು ತೊಗೊಂಡಿದ್ದೀನಿ ಅಷ್ಟೇ. ಹಾಗೆ ಈ ಬ್ಲೌಸ್ನ ನೀವು ನೋಡ್ಬೋದು ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು. ತುಂಬಾ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಆವಾಗೆಲ್ಲ ಕಡಿಮೆ ಇತ್ತು ರೈಟು. ಒಂದು 700 ರುಪೀಸ್ ಏನೋ ಕೊಟ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೆ. ನನ್ನ ಹಸ್ಬೆಂಡ್ ಇವಾಗಲೂ ಹೇಳ್ತಾರೆ, ನೀವು ಬ್ಲೌಸ್ ಸ್ಟಿಚ್ ಮಾಡಿಸೋ ದುಡ್ಡಿಗೆ ಇನ್ನೊಂದು ಸೀರೆನೇ ತೊಗೊಂಡ್ಬಿಡ್ಬೋದಲ್ಲ ಅಂತ ಹೇಳಿ. ನನಗೇನೋ ಸೀರೆ ಸಿಂಪಲ್ ಆಗಿದ್ರೂ ಬ್ಲೌಸ್ ಸ್ವಲ್ಪ ಗ್ರ್ಯಾಂಡಾಗಿರಬೇಕು ಅಂತ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗಿ ನಿನ್ನೆ ಬ್ಲೌಸ್ನೆಲ್ಲ ರೆಡಿ ಮಾಡಿಸ್ಕೊತೀನಿ. ಇದು ಸಿಂಪಲ್ ಆಗಿದೆ, ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಚೆನ್ನಾಗಿ ಕಾಣಿಸ್ತಾ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತಿನ ವ್ಲಾಗ್ನ ಕೂಡ ನಾನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾಳೆವರೆಗೂ ವ್ಲಾಗ್ ಇರುತ್ತೆ. ಆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇವಾಗ ನೋಡ್ತಿರ್ಬೋದು ಸೀರೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನನಗೆ ಇದು ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ಗೂ ಕೂಡ ರೆಡ್ ಕಲರ್ ಅಂದರೆ ತುಂಬಾ ಇಷ್ಟ. ಈ ಸ್ಯಾರಿನ ನಾನು ಹಾಕ್ಕೊಂಡೇ ಇರಲಿಲ್ಲ, ಯಾಕಂದರೆ ಬ್ಲೌಸ್ ಸ್ವಲ್ಪ ಟೈಟ್ ಆಗ್ತಾಯಿತ್ತು, ವೇಟ್ ಗೇನ್ ಆಗೋಗ್ಬಿಟ್ಟಿದ್ನಲ್ಲ. ಹಾಗಾಗಿ ಇವಾಗ ನೀಟಾಗಿ ಫಿಟ್ ಆಗ್ತಾಯಿದೆ. ನನಗೆ ತುಂಬ ಇಷ್ಟ ಆಯಿತು. ಎಷ್ಟೊಂದು ದಿನ ಆದಮೇಲೆ ಸ್ಯಾರಿ ಹಾಕ್ಕೊಳ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ರಿಸೆಪ್ಷನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಬೇಕಾದ್ರೆ ಏನಾದರೂ ಗಿಫ್ಟ್ನ ತೊಗೊಂಡು ಹೋಗೋಣ ಅಂತ ಹೇಳಿ ಗಿಫ್ಟ್ ಶಾಪ್ಗೂ ಕೂಡ ಬಂದಿದ್ದು. ಅಲ್ಲಿ ಬೇರೆ ಏನೇನೋ ಇತ್ತು, ಆದರೆ ನಮಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಅವರು ರೀಸೆಂಟಾಗಿ ಮನೆಯೂ ಕೂಡ ಕಟ್ಸಿದ್ರು. ಹಂಗಾಗಿ ಮನೆಗೆ ಯೂಸ್ ಆಗೋ ಥರ ಏನಾದರೂ ಕೊಡೋಣ ಅಂತ ಹೇಳಿಬಿಟ್ಟು ಈ ಕ್ಲಾಕ್ನ ನೋಡ್ದು. ಅದರಲ್ಲಿ ನನಗೆ ನೋಡಿದ ತಕ್ಷಣ ಈ ಆದಿಯೋಗಿ ಅನ್ನೋದು ತುಂಬಾ ಇಷ್ಟ ಆಗೋಯಿತು. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಈ ವಿಡಿಯೋದಲ್ಲಿ ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ, ಬಟ್ ಡೈರೆಕ್ಟಾಗಿ ನೋಡೋಕೆ ತುಂಬಾ ಚೆನ್ನಾಗಿತ್ತು. ಇನ್ನು ನನಗೂ ಕೂಡ ಅದು ಇಷ್ಟ ಆಯಿತು, ಮತ್ತು ನನ್ನ ಹಸ್ಬೆಂಡ್ಗೂ ಇಷ್ಟ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡು ನಾವು. ಅದಕ್ಕೆ ಅವರು 1300 ರೂಪಾಯಿ ಹೇಳಿದ್ರು. ನಾವು ಕೊನೆಯದಾಗಿ 1000 ರೂಪಾಯಿ ಕೊಟ್ಬಿಟ್ಟು ತೊಗೊಂಡು ಬಂದು. ನಾನು ಈ ಥರ ಏನಾದರೂ ತೊಗೊಳ್ಬೇಕಂದ್ರೆ ಸ್ವಲ್ಪ ಬಾರ್ಗಿನ್ ಮಾಡ್ತೀನಿ, ಜಾಸ್ತಿ ಬರಲ್ಲ, ಸ್ವಲ್ಪನಾದರೂ ಮಾಡೇ ತೊಗೊಳ್ಳೋದು. ಇನ್ನು ಅಲ್ಲಿಂದ ನಾವು ರಿಸೆಪ್ಷನ್ ಒಳಗೆ ಬರೋ ಅಷ್ಟರಲ್ಲಿ ಒಂದು 7 ಗಂಟೆ 7:15 ಏನೋ ಆಗಿತ್ತು. ಇನ್ನು ಹುಡುಗಿದ್ದು ಫೋಟೋಶೂಟ್ ಹಾಗೆ ವಿಡಿಯೋಗ್ರಫಿ ಎಲ್ಲ ಮಾಡ್ತಾಯಿದ್ರು. ಇವರೆಲ್ಲ ನನ್ನ ಹಸ್ಬೆಂಡ್ಗೆ ಫ್ರೆಂಡ್ಸೇ ಆಗಬೇಕು, ಅಂದರೆ ಫೋಟೋಗ್ರಫಿ ಮಾಡ್ತಿರೋರು ಇರ್ಬೋದು ಅಥವಾ ವಿಡಿಯೋಗ್ರಫಿ ಮಾಡ್ತಿರೋರು ಇರ್ಬೋದು ಅವರೆಲ್ಲ. ಹಾಗಾಗಿ ಸ್ವಲ್ಪ ಮಾತಾಡ್ತಾ ಇದ್ದು. ಚೆನ್ನಾಗಿ ಫೋಟೋಗ್ರಫಿ ಮಾಡ್ತೀರಾ ಅಂತ. ಸರ್ ಕೈ ಆಗಿರ್ರಿ ಲೆಫ್ಟ್ ಮಾಡಿ ಬನ್ನಿ ಬನ್ನಿ. ಇನ್ನು ಅಲ್ಲಿ ಯಾವುದೋ ಹೊಸ ಕ್ಯಾಮ್ರಾ ತೊಗೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ನೋಡ್ತಿದ್ರು. ಅವರು ನನಗಿಂತ ಜಾಸ್ತಿ ಅವ್ರಿಗೆ ಕ್ರೇಜ್ ಅಂತಲೇ ಹೇಳ್ಬೋದು. ಇದರಲ್ಲಿ ಯಾವುದಾದ್ರೂ ಹೊಸ ಕ್ಯಾಮ್ರಾ ಸಿಕ್ಕಿದ್ರೆ ಅಥವಾ ವಿಡಿಯೋ ಕ್ಯಾಮ್ ಸಿಕ್ಕಿದ್ರೆ ಚೆಕ್ ಮಾಡ್ತಾ ಇರ್ತಾರೆ, ಯಾವ ಥರ ಇದೆ ಅದು ಅಂತ ಎಲ್ಲ ಹೇಳ್ಬಿಟ್ಟು ಅದನ್ನೇ ನೋಡ್ತಾಯಿದ್ರು. ಚೆನ್ನಾಗಿದೆ ಇದು, ಒಂದು ಸಲ ನಾವು ನೋಡ್ಕೊಂಡು ಬರಬೇಕು ಅಂತ ಎಲ್ಲ ಹೇಳ್ತಿದ್ರು. ಅಲ್ಲಿ ನನಗೆ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು. ಅವರೇ ಬಂದು ಪಾಪ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ನಾನು ಆವಾಗಲೇ ಮಾತಾಡ್ಸೋಣ ಅಂತ ಅಂದ್ಕೊಂಡೆ, ನೀವು ವಿಡಿಯೋ ಮಾಡ್ತಾಯಿದ್ರಲ್ಲ
ಇದ್ರಲ್ಲ, ಹಾಗಾಗಿ ಈಗ ಬಂದು ಮಾತಾಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ನಂಬರ್ ಕಲೆಕ್ಟ್ ಮಾಡಿಕೊಂಡು ನಂದು ನಂಬರು ಈಸ್ಕೊಂಡು ಹೋದರು. ಏನೋ ಒಂಥರ ಈ ಥರ ಏನಾದರೂ ಹೊರ್ಗಡೆ ಹೋದಾಗ ಯಾರಾದರೂ ಬಂದು ಮಾತಾಡ್ಸಿದ್ರೆ ತುಂಬಾ ಖುಷಿ ಆಗುತ್ತೆ. ನಮ್ಮನ್ನು ಯಾರಾದರೂ ಒಬ್ಬರು ರೆಕಗ್ನೈಸ್ ಮಾಡ್ತಾ ಇದ್ದಾರಲ್ಲಪ್ಪ ಅಂತ ಹೇಳ್ಬಿಟ್ಟು. ಇನ್ನು ಸ್ವಲ್ಪ ಹೊತ್ತು ಒಬ್ಬಳೇ ಕೂತಿದ್ದೆ, ಯಾಕಂದರೆ ನನಗೆ ಅಲ್ಲಿ ಪರಿಚಯ ಇರೋರು ಯಾರೂ ಇರಲಿಲ್ಲ. ನನ್ನ ಕಸಿನ್ ಬ್ರದರ್ ಬಂದ, ಅವನ ಜೊತೆ ಮಾತಾಡಿಕೊಂಡು ಕೂತ್ಕೊಂಡು, ಇನ್ನು ನನ್ನ ಹಸ್ಬೆಂಡ್ ಬೇರೆ ಫೋಟೋಸ್ ಎಲ್ಲ ತೆಗಿತಾ ಇದ್ರಲ್ಲ, ಹಾಗಾಗಿ ನಾನು ಅವನು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದೋ. ಇನ್ನು ಅಲ್ಲಿಂದ ಊಟ ಮಾಡೋಣ ಅಂತ ಹೇಳಿ ಬಂದು, ನನಗೆ ಡೈಲಿ 8 ಗಂಟೆ 8:15ಗೆಲ್ಲ ಊಟ ಮಾಡಿ ಅಭ್ಯಾಸ ಆಗಿಬಿಟ್ಟು ತುಂಬಾ ಹಶ್ವಾಗ್ತಾಯಿತ್ತು. ಹಶುವಿಗೆ ನನಗೆ ಗ್ಯಾಸ್ಟ್ರಿಕ್ ಥರ ಹೊಟ್ಟೆ ನೋವೇ ಬಂದುಬಿಟ್ಟಿತ್ತು. ಅದನ್ನೇ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಇಷ್ಟೊಂದು ಸಿನ್ಸಿಯರಾಗಿ ಎಲ್ಲನೂ ಫಾಲೋ ಮಾಡಿದ್ರು ಇದೇ ಥರ ಆಗೋದು, ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಕಡೆಯೂ ಅಡ್ಜಸ್ಟ್ ಆಗಬೇಕು ಅಂತ ಎಲ್ಲ ಹೇಳ್ಬಿಟ್ಟು. ಇನ್ನು ಊಟಕ್ಕೆ ಮಾಮೂಲಿಯಾಗಿ ಪಾಯಸ, ಅನ್ನ ಸಾಂಬಾರು, ಪಲಾವ್ ಎಲ್ಲ ಮಾಡಿದರು. ಊಟ ಎಲ್ಲ ಮುಗಿಸ್ಕೊಂಡು ಬೇಗನೆ ಹೊರಡೋಣ ಅಂತ ಅಂದ್ಕೊಂಡು, ಆದರೂ ಹೊರಡೋಕ್ಕಾಗಲಿಲ್ಲ. ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದರು, ಅವ್ರಿಗೆಲ್ಲ ಪರಿಚಯ ಮಾಡಿಕೊಡ್ತಾಯಿದ್ರು, ಅವ್ರ ಜೊತೆ ಎಲ್ಲ ಮಾತಾಡ್ತಾಯಿದ್ದೆ. ನಾನು ಜಾಸ್ತಿ ಹೋಗಲ್ಲ ಅಲ್ಲ, ಈ ಥರ ಮದುವೆಗಿರ್ಬೋದು, ಬೇರೆ ಯಾವುದೇ ಫಂಕ್ಷನ್ಗೂ ಜಾಸ್ತಿ ಹೋಗಲ್ಲ ಅಲ್ಲ, ಹಾಗಾಗಿ ಎಲ್ಲರೂ ಕೇಳ್ತಾಯಿದ್ರು, ನಿಮ್ಮ ವೈಫ್ನ ಯಾಕೆ ಜಾಸ್ತಿ ಕರ್ಕೊಂಡು ಬರಲ್ಲ ನೀನು ಅಂತ ಎಲ್ಲ ಹೇಳಿ. ಇನ್ನು ನಾವು ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ಒಂದು 11 ಗಂಟೆ ಆಗಿತ್ತು. ಹಾಗಾಗಿ ನಾನು ಮತ್ತೆ ವ್ಲಾಗ್ನೇನು ಮಾಡ್ಕೊಳಕ್ಕೆ ಹೋಗಲಿಲ್ಲ, ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಇನ್ನು ರಾತ್ರಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಅಲ್ಲಿ ಮದುವೆಯಿಂದ ಮನೆಗೆ ಬರೋದೇ ಸ್ವಲ್ಪ ಲೇಟ್ ಆಗೋಯಿತು. ಒಂದು 11 ಗಂಟೆ ಆಗಿತ್ತು ನಾವು ಮನೆಗೆ ಬರೋ ಅಷ್ಟರಲ್ಲಿ. ಹಾಗಾಗಿ ಇನ್ನೇನು ವ್ಲಾಗ್ನ ಕಂಟಿನ್ಯೂ ಮಾಡೋದು ಅಂತ ಹೇಳಿ ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅದು ಅಲ್ಲದೆ ತುಂಬ ನಿದ್ದೆ ಬೇರೆ ಬರ್ತಾಯಿತ್ತಾ, ಬಂದು ಯಾವಾಗ ಮಲ್ಕೊಳ್ತೀವಪ್ಪ ಅಂತ ಅನ್ನಿಸ್ತಾ ಇತ್ತು. ಸರಿ ಅಂದ್ಬಿಟ್ಟು ಬೆಳಗ್ಗೆನೇ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಾಡಲಿಕ್ಕೇನೂ ಹೋಗಲಿಲ್ಲ. ಇವಾಗ ಟೈಮ್ ಬಂದು 9 ಗಂಟೆ ಆಗಿದೆ. ಸ್ವಲ್ಪ ನನ್ನ ಹಸ್ಬೆಂಡ್ಗೆ ಕಾಫಿ ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಲಿಟ್ಟಿದ್ದೀನಿ. ನನಗೆ ರಾತ್ರಿನೇ ಸ್ವಲ್ಪ ಊಟ ಜಾಸ್ತಿ ಆಗಿರೋದ್ರಿಂದ ಇವತ್ತು ಕಾಫಿನೂ ಸ್ಕಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅಡುಗೆ ಮಾಡಬೇಕು. ಅಡುಗೆಗೆ ಚಿಕನ್ ಕೂಡ ತಂದುಕೊಟ್ಟಿದ್ದಾರೆ. ಚಿಕನ್ ಸಾಂಬಾರು ಮಾಡಿ ಅದರಲ್ಲಿ ಮೊಟ್ಟೆ ಹಾಕ್ಬಿಟ್ಟು ಕೈಮಾ ಮಾಡ್ತೀವಿ ನೋಡಿ, ನಮ್ಮ ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ. ಕೆಲವರೆಲ್ಲ ಮಟನ್ ತಿನ್ನಲ್ಲ ಅಲ್ವಾ, ಅವ್ರಿಗೆ ಈ ಥರ ಮೊಟ್ಟೆ ಕೈಮಾ ಮಾಡಿಕೊಡ್ತಾರೆ. ನನ್ನ ಫೇವ್ರೇಟ್ ಇದು, ನನಗೆ ಅಮ್ಮ ಯಾವಾಗಲೂ ಮಾಡಿಕೊಡೋರು. ನಾನು ಮಟನ್ ತಿನ್ನಲ್ಲ ಅಲ್ವಾ, ಹಾಗಾಗಿ ಮೊಟ್ಟೆ ಕೈಮನಾದರೂ ಮಾಡೋಣ ಅಂತ ಹೇಳಿ ಅಮ್ಮ ಯಾವಾಗಲೂ ಮಾಡಿಕೊಡೋರು. ಇವತ್ತು ಅದನ್ನೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡಬೇಕು. ಅದ್ರ ಜೊತೆಗೆ ಸ್ವಲ್ಪ ನನ್ನ ಕಸಿನ್ ಸಿಸ್ಟರು ಬುಕ್ ಬೇರೆ ತೊಗೊಳ್ಬೇಕಂತೆ, ಅದಕ್ಕೆ ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತಿನ ದಿನ ಯಾವ ಥರ ಹೋಗುತ್ತೆ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಮೊದಲು ಸ್ವಲ್ಪ ಕಾಫಿ ಮಾಡಿ ನನ್ನ ಹಸ್ಬೆಂಡಿಗೆ ಕೊಟ್ಬಿಟ್ಟು ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತೀನಿ. ನಾನಿವತ್ತು ನಮ್ಮೂರ ಸೈಡಲ್ಲಿ ಯಾವ ಥರ ನಾವು ಗಟ್ಟಿ ಕೋಳಿನ ಬಳಸ್ಕೊಂಡು ಚಿಕನ್ ಸಾಂಬಾರು ಮಾಡ್ತೀವಿ ನೋಡಿ, ಆ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮೊದಲು ಈ ಥರ ಗಟ್ಟಿ ಕೋಳಿನೆಲ್ಲ ತಿಂತಾನೆ ಇರಲಿಲ್ಲ ಅವರು. ಇವಾಗ ನನ್ನ ಮದುವೆ ಆದಮೇಲೆ ಈ ಸಾಂಬಾರಲ್ಲಿ ಊಟ ಮಾಡೋಕ್ಕೆ ಶುರು ಮಾಡ್ಕೊಂಡಿರೋದು. ಅದಾದಮೇಲೆ ಅವ್ರಿಗೆ ಇದೇ ಜಾಸ್ತಿ ಇಷ್ಟ ಆಗೋಯಿತು. ನಾರ್ಮಲಾಗಿ ಬೈಲರ್ ಕೋಳಿ ಎಲ್ಲ ತೊಗೊಂಡು ಬಂದು ಮಾಡ್ತೀವಲ್ಲ ಗ್ರೇವಿ, ಅದಕ್ಕಿಂತ ಈ ಸಾಂಬಾರ್ದ ಜಾಸ್ತಿ ಇಷ್ಟಪಟ್ಟು ತಿಂತಾರೆ. ಆ ರೆಸಿಪಿನೂ ಕೂಡ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜೊತೆಗೆ ಮೊಟ್ಟೆ ಕೈಮಾ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಆ ರೆಸಿಪಿನೂ ಶೇರ್ ಮಾಡ್ತೀನಿ. ಮೊದಲು ಇವಾಗ ಕಾಫಿ ಕೊಟ್ಬಿಟ್ಟು ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇನ್ನು ನನ್ನ ಹಸ್ಬೆಂಡ್ ಕೂಡ ಮದುವೆಗೆ ಹೊರಟಿದ್ರು, ಅಂದರೆ ರಾತ್ರಿ ರಿಸೆಪ್ಷನ್ಗೆ ಹೋಗಿದ್ವಲ್ಲ, ಇವಾಗ ದಾರೆ ಇತ್ತು 10 ಗಂಟೆಗೆ, ಹೋಗ್ಬಿಟ್ಟು ಬಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೊರಟಿದ್ರು. ಸರಿ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಕಾಫಿನ ಮಾಡಿಕೊಡೋಣ ಅಂತ ಹೇಳಿ ಮಾಡಿಕೊಟ್ಟೆ. ನಿನ್ನೆ ರಿಸೆಪ್ಷನ್ಗೆ ಹೋಗಿದ್ವಲ್ಲ, ಇವಾಗ ಮತ್ತೆ ಅವ್ರದ್ದು ಮುಹೂರ್ತ ಇದೆ 10 ಗಂಟೆಗೆ, ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ರೆಡಿಯಾಗಿ ಹೊರಟಿದ್ದಾರೆ. ಕ್ಲೋಸ್ ಫ್ರೆಂಡ್ ಏನಪ್ಪ ಅವರು? ಚಡ್ಡಿ ದೋಸ್ತೆ ಅಂದರೆ ನಾನು ಇನ್ನೂ ಚಡ್ಡಿ ಹಾಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದೆ, ಅವಾಗಿಂದ ದೋಸ್ತೆ. ತಗೋ ಕಾಫಿ. ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಿದ್ದಾರೆ. ಇನ್ನೇನು ಅಲ್ಲೇ ಊಟ ಮಾಡ್ತೀರಪ್ಪೋ? ಇಲ್ಲ ಒಂದು ಸ್ವಲ್ಪ ತಿನ್ನೋದು, ಇಲ್ಲಿ ಬಂದು ಚಿಕನ್ ಮಾಡ್ತಾ ಇದೆಯಲ್ಲ, ಚಿಕನ್ ಯಾರು ಬಿಟ್ಬಿಡ್ತಾರೆ, ಒಂದು ಸ್ವಲ್ಪ ವಾಚ್ ಹಾಕಿಲ್ಲ. ಕಾಫಿ ಕೊಟ್ಟಿದೆಯಲ್ಲ ರೆಡಿ ಆಗಕ್ಕೆ ಮುಂಚೆ. ನಿನ್ನೆ ಯಾವ ಥರ ಇತ್ತು ಮದುವೆ? ನೆನ್ನೆ ಮದುವೆ ಅಲ್ಲ, ರಿಸೆಪ್ಷನ್ ಯಾವ ಥರ ಇತ್ತು? ಚೆನ್ನಾಗಿತ್ತು. ನೀವೇ ಫೋಟೋ ತೆಗಿತಾ ಇದ್ರಲ್ಲ, ಅದಕ್ಕೆ ಮದುವೆಗೆ ಹೋಗಿದ್ರಾ ಫೋಟೋಗ್ರಫಿ ಮಾಡೋಕ್ಕೆ ಹೋಗಿದ್ರಾ ಅಂತ? ಏನಿಲ್ಲ, ನಮಗೆ ಪರಿಚಯ ಇರೋರ ಕೈಲೇ ಮಾಡಿಸ್ತಾ ಇದ್ದಿತ್ತು.
ನಮ್ಮನೇಲಿ ಯಾವ ಥರ ಅಂದರೆ ಈ ಥರ ಪರಿಚಯ ಇರೋರ ಜೊತೆ ಏನಾದರೂ ನಾನು ವಿಡಿಯೋಗ್ರಫಿ ಏನಾದರೂ ಕೊಟ್ಟಿದ್ರೆ ನನ್ನ ಹಸ್ಬೆಂಡ್ ಮದುವೆಗೆ ಹೋದರೆ ಅಲ್ಲಿ ಹೋಗ್ಬಿಟ್ಟು ನೋಡೋದು ಯಾವುದಾದ್ರೂ ಹೊಸ ಮಾಡೆಲ್ ವಿಡಿಯೋ ಕ್ಯಾಮ್ ತೊಗೊಂಡು ಬಂದಿದ್ದಾರಾ ಅಥವಾ ಕ್ಯಾಮ್ರಾ ತೊಗೊಂಡು ಬಂದಿದ್ದಾರಾ ಅಂತ ಹೇಳಿ ಚೆಕ್ ಮಾಡ್ತಾ ಎಲ್ಲ ಹೊಸ ಮಾಡ್ಲೇ ತಂದಿರಿ. ಸೋನಿ M4 ಇದು ಕೆನಾನ್ R6 ಸೂಪರ್ ಕ್ಯಾಮ್ರಾ ಎಲ್ಲ. ಇನ್ನು ಅವರು ಕೂಡ ಕಾಫಿ ಎಲ್ಲ ಕುಡ್ಕೊಂಡು ಹೊರಟ್ರು. ಇನ್ನು ನಾನಿನ್ನೇನು ಅಡುಗೆನ ಶುರು ಮಾಡ್ಕೊಂಡು ಬಿಡೋಣ ಅಂತೇಳಿ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಶಾಪ್ನೂ ಕೂಡ ಓಪನ್ ಮಾಡಿಲ್ಲ. ಇವಾಗ ಮಕ್ಕಳಿಗೆಲ್ಲ ಎಕ್ಸಾಮ್ ಶುರುವಾಗಿದೆ ಅಲ್ವಾ, ಅದು ಅಲ್ಲದೆ ಮಂತ್ ಸ್ಟಾರ್ಟಿಂಗಲ್ಲಿ ನಮಗೆ ಅಷ್ಟೊಂದೇನು ಬಿಸ್ನೆಸ್ ಇರಲ್ಲ. ಹಾಗಾಗಿ ಸ್ವಲ್ಪ ಮಧ್ಯಾಹ್ನ ಮೇಲೆ ಆದರೆ ಹೋಗೋಣ, ಇಲ್ಲಾಂದರೆ ನನ್ನ ಹಸ್ಬೆಂಡ್ ಏನಾದರೂ ಬೇಗ ಬಂದರೆ ಅವ್ರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅಡುಗೆನ ನಾನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಇವಾಗ ನಾವು ಮಂಡ್ಯ ಸ್ಟೈಲಲ್ಲಿ ಮಾಡ್ತೀವಲ್ಲ, ಚಿಕನ್ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದು ಕುಕ್ಕರ್ಗೆ ನಾನು 1 ಸ್ಪೂನ್ ಆಗೋವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊಂಡು, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ 1 kg ಚಿಕನ್ನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಗೆ ಅರಿಶಿನದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು 5 ನಿಮಿಷ ನಾನು ಇದೇ ಥರ ಎಣ್ಣೆಲೆ ಫ್ರೈ ಮಾಡ್ಕೊಳ್ತೀನಿ. ಈ ಥರ ಫ್ರೈ ಮಾಡಿಕೊಂಡ್ರೆ ಚಿಕನ್ನು ಏನೋ ಒಂಥರ ಸ್ಮೆಲ್ ಬರ್ತಿರುತ್ತೆ ನೋಡಿ, ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ಕೊಳ್ಳೋದು. ಸಾಮಾನ್ಯವಾಗಿ ಬೆಂಗಳೂರು ಸೈಡೆಲ್ಲ ಚಿಕನ್ ಸಾಂಬಾರು ಮಾಡಿದ್ರೆ ಎಲ್ಲ ಮಸಾಲೆನೂ ಒಟ್ಟಿಗೆ ಇಟ್ಬಿಟ್ಟು ಮಾಡ್ಕೊತಾರೆ ಅಲ್ವಾ, ಆದರೆ ನಮ್ಮೂರ ಸೈಡು ಆ ಥರ ಮಾಡಲ್ಲ. ಒಂದು ಗ್ರೀನ್ ಮಸಾಲೆ ಮಾಡ್ಕೊಳ್ತೀವಿ, ಆಮೇಲೆ ಇನ್ನೊಂದು ಸಾಂಬಾರು ಮಸಾಲೆ ಮಾಡ್ಕೊಳ್ತೀವಿ. ಮೊದಲು ಗ್ರೀನ್ ಮಸಾಲೆನ ನಾವು ಯಾವ ಥರ ಮಾಡ್ಕೊಳ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಇವಾಗ ನಾನು ಒಂದು 4 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಹಾಗೆ ಒಂದು 2 ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಸಣ್ಣದು, ಹಾಗಾಗಿ 2ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು 3/4 ಇಂಚ್ ಇರ್ಬೋದು ಈ ಶುಂಠಿ, ಅಷ್ಟು ತೊಗೊಂಡಿದ್ದೀನಿ. ಒಂದು 8 ಕಾಳು ಮೆಣಸನ್ನ ತೊಗೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ತೊಗೊಂಡಿದ್ದೀನಿ. ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪನೇ ತೊಗೊಳ್ಬೇಕು, ಇಲ್ಲಾಂದರೆ ಅದೇ ಫ್ಲೇವರ್ ಬರುತ್ತೆ, ಚಿಕನ್ ಸಾಂಬಾರ್ದು ಟೇಸ್ಟೇ ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಈ ಸಾಂಬಾರಿಗೆ ಕೆಲವರೆಲ್ಲ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕ್ತಾರೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಆದರೆ ನಾವು ಅದನ್ನು ಕಡಿಮೆ ಹಾಕ್ತೀವಿ. ಇವಾಗೆಲ್ಲನೂ ನಾನು ಒಂದು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊತೀನಿ. ನಮಗೆಲ್ಲ ಯಾವ ಥರ ಇರ್ತಿತ್ತು ಅಂದರೆ ಚಿಕ್ಕವರಿರುವಾಗ ಈ ಗ್ರೀನ್ ಮಸಾಲೆ ಹಾಕ್ಬಿಟ್ಟು ಚಿಕನ್ನ ಬೇಯಿಸ್ತಿರೋರಲ್ಲ, ಆವಾಗಲೇ ಸ್ವಲ್ಪ ಹಾಕ್ಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅನ್ನ ಹಾಕ್ಸ್ಕೊಂಡು ತಿನ್ಕೊಂಡು ಬಿಡ್ತಿದ್ದು, ಅಷ್ಟೊಂದು ಇಷ್ಟ ಆಗೋದು ಇದು. ಇವಾಗ ಈ ಗ್ರೀನ್ ಮಸಾಲೆ ಕೂಡ ರೆಡಿಯಾಗಿದೆ. ಇದನ್ನು ತುಂಬ ಸಣ್ಣಗೆ ರುಬ್ಕೊಳ್ಬೇಕು, ತರಿಯಾಗಿ ರುಬ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಆ ಮೆಣಸುಗಳೆಲ್ಲ ಇರುತ್ತಲ್ಲ ಅದೆಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ, ಹಾಗಾಗಿ ನಾನು ತುಂಬಾ ಸಣ್ಣದಾಗಿ ರುಬ್ಕೊಳ್ತೀನಿ. ಈ ಕಡೆ ಚಿಕನ್ನ ನಾನು ಸ್ವಲ್ಪ ಉಪ್ಪು ಈರುಳ್ಳಿ ಅರಿಶಿನದ ಪುಡಿ ಎಲ್ಲ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ನಲ್ಲ, ಅದು ಕೂಡ ಇವಾಗ ಚೆನ್ನಾಗಿ ಚಿಕನ್ ನೀರು ಬಿಟ್ಕೊಂಡಿದೆ. ಇವಾಗ ನಾನು ಈ ಗ್ರೀನ್ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಗ್ರೀನ್ ಮಸಾಲೆ ಹಾಕಿದ್ಮೇಲೆ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ, ಆ ಸ್ಮೆಲ್ಲೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನನಗಂತೂ ತುಂಬಾ ಇಷ್ಟ. ಇವಾಗೆಲ್ಲನೂ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 20 ನಿಮಿಷನಾದ್ರೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಐ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಅಂಶ ಎಲ್ಲ ಬರಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೊಳ್ಬೇಕು. ಸೀದೋಗೋವರೆಗೂ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಆವಾಗಲೇ ತಿರುಗ್ಕೊಳ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ. ಅದು ಬೇಯ್ಕೊಳ್ಳೋ ಅಷ್ಟರಲ್ಲಿ ನಾನು ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಂಡ್ಬಿಡೋಣ ಅಂತೇಳಿ ಒಂದು ಜಾರ್ಗೆ ಒಂದು ಅರ್ಧ ಹೋಳನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಹೋಳು ಲೆಕ್ಕದಲ್ಲಿ ತೊಗೊಳ್ಳೋದಾದರೆ ಅರ್ಧ ಹೋಳು ಸಾಕಾಗುತ್ತೆ. ಸ್ಪೂನ್ ಲೆಕ್ಕದಲ್ಲಿ ಅಂತ ಅಂದರೆ ಒಂದು 6 ರಿಂದ 7 ಸ್ಪೂನ್ ತೆಂಗಿನಕಾಯಿ ಬೇಕಾಗುತ್ತೆ. ನಾನಿವತ್ತು ಮೊಟ್ಟೆ ಕೈಮಾ ಮಾಡ್ಕೊಳ್ತಾ ಇರೋದ್ರಿಂದ ಅದಕ್ಕೂ ಕೂಡ ಸಾಂಬಾರು ಬೇಕಾಗುತ್ತೆ, ಇದೇ ಸಾಂಬಾರು. ಹಾಗಾಗಿ ಸ್ವಲ್ಪ ಸಾಂಬಾರನ್ನ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಇಂಚಷ್ಟು ಚಕ್ಕೆ ಹಾಗೆ ಒಂದು 4 ಲವಂಗ ಹಾಕ್ಕೊಂಡಿದ್ದೀನಿ, ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಸೇರಿಸ್ಕೊಂಡಿದ್ದೀನಿ, 1 ಸ್ಪೂನ್ ಆಗುವಷ್ಟು ಕಡಲೆ ಸೇರಿಸ್ಕೊಂಡಿದ್ದೀನಿ. ಕಡಲೆ ಬೇಕು ಅಂದರೆ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದ್ರ ಜೊತೆಗೆ ನಾನು ಒಂದು 3 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಅಂದರೆ ನಾನು ಸಾಂಬಾರಿಗೆ ಮಾಡಿಸ್ಕೊಂಡಿದ್ದೀನಲ್ಲ ಪುಡಿ, ಅದೇ ಪುಡಿನ ಸೇರಿಸ್ಕೊಳ್ತೀನಿ. ಸಪ್ರೇಟಾಗಿ ಧನಿಯಾ ಪುಡಿ ನಾನು ಸೇರ್ಸೋಕೆ ಹೋಗಲ್ಲ ಈ ಸಾಂಬಾರಿಗೆ. ಹಾಗೆ 1.5 ಸ್ಪೂನ್ ಆಗುವಷ್ಟು ಮೆಣಸಿನ್ಕಾಯಿ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ಏನಾದರೂ ಜಾಸ್ತಿ ಇದ್ದರೆ ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಬೋದು, ಖಾರ ಕಡಿಮೆ ಇದ್ದರೆ ಈ ಥರ 1.5 ಸ್ಪೂನ್ ಹಾಕ್ಕೊಂಡ್ರೆ 1 kg ಚಿಕನ್ಗೆ ಸರಿ ಹೋಗುತ್ತೆ. ಇದ್ರ ಜೊತೆಗೆ ಒಂದು ಹಣ್ಣಾಗಿರೋ ಟೊಮೊಟೊನೂ ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಕೆಲವರೆಲ್ಲ ಚಿಕನ್ ಸಾಂಬಾರಿಗೆ ಟೊಮೊಟೊ ಹಾಕಲ್ಲ ಅಲ್ವಾ, ಆದರೆ ನಾನು ಚಿಕನ್ ಸಾಂಬಾರಿಗೂ ಕೂಡ ಟೊಮೊಟೊನ ಸೇರಿಸ್ಕೊಳ್ತೀವಿ. ನಮ್ಮ ಕಡೆ ಇದೇ ಥರ ಮಾಡೋದು, ಹಾಗಾಗಿ ಸೇರಿಸ್ಕೊಳ್ಳೋದು ಅಷ್ಟೇ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ ಸಣ್ಣದಾಗಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ.
ಇನ್ನು ಚಿಕನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋಕ್ಕೆ ಟೈಮ್ ಬೇಕಾಗಿತ್ತಲ್ಲ, ಅಷ್ಟರಲ್ಲಿ ಸ್ವಲ್ಪ ಅನ್ನಕ್ಕೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಆ ಕಡೆ ಒಲೆಯಲ್ಲಿ ಅನ್ನನ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸುಮಾರು ಜನ ಕಮೆಂಟ್ ಮೂಲಕ ಕೇಳ್ತಾ ಇರ್ತೀರಾ, ನೀವು ಯಾಕೆ ತಪ್ಪಲಿ ಅನ್ನ ಮಾಡ್ತೀರಾ, ಕುಕ್ಕರಲ್ಲಿ ಮಾಡಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಕುಕ್ಕರಲ್ಲಿ ಮಾಡೋದು ಯಾರಿಗೂ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನು ತಪ್ಪಲಿಲ್ಲೇ ಮಾಡ್ಕೊಳ್ತೀನಿ. ಕುಕ್ಕರಲ್ಲಿ ಮಾಡೋದಕ್ಕಿಂತ ತಪ್ಪಲಿ ಅನ್ನ ಮಾಡೋದು ತುಂಬಾ ಒಳ್ಳೆಯದು. ಗಂಜಿನ ಬಸಿತೀವಿ ನೋಡಿ, ಹಾಗಾಗಿ ಇವಾಗ ಚಿಕನ್ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಟೈಮಲ್ಲಿ ನಾವು ತಿನ್ಕೊಳ್ಬೋದು, ಅಷ್ಟು ಚೆನ್ನಾಗಿ ಕುಕ್ ಆಗಿರುತ್ತೆ ಇದು. ಅಂದರೆ ಒಂದು 90% ಬೆಂದಿರುತ್ತೆ. ನಾವು ಚಿಕ್ಕವರಿರುವಾಗ ಇದನ್ನೇ ಎತ್ಕೊಂಡು ತಿಂತಾ ಇದ್ದೋ. ಯಾರಾದರೂ ಈ ಥರ ಮಾಡಿರೋರು ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಲ್ವಾ, ಈ ಟೈಮಲ್ಲಿ ನಾನು ಸಾಂಬಾರು ಮಸಾಲೆನ ರುಬ್ಬಿಟ್ಕೊಂಡಿದ್ನಲ್ಲ, ತೆಂಗಿನಕಾಯಿ ಕಡಲೆ ಎಲ್ಲನೂ ಸೇರಿಸ್ಕೊಂಡು ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನ ನಾವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಕೆಲವ್ರಿಗೆ ಸಾಂಬಾರು ಸ್ವಲ್ಪ ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಸಾಂಬಾರು ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾವು ಸೇರಿಸ್ಕೊಳ್ಬೋದು. ನಮ್ಮ ಮನೇಲಿ ಸಾಂಬಾರು ಸ್ವಲ್ಪ ಮೀಡಿಯಮ್ ಆಗಿರಬೇಕು, ತೀರಾ ತೆಳ್ಳಗಿದ್ರೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ, ಇನ್ನು ತುಂಬ ಗಟ್ಟಿ ಮಾಡಿಬಿಟ್ರೆ ನನಗೂ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಒಂದು ಮೀಡಿಯಮಲ್ಲಿ ಮಾಡ್ಕೊಳ್ತೀನಿ, ಜಾಸ್ತಿ ತೆಳ್ಳಗೂ ಮಾಡೋಕ್ಕೋಗಲ್ಲ, ಜಾಸ್ತಿ ಗಟ್ಟಿಯಾಗೂ ಮಾಡೋಕ್ಕೋಗಲ್ಲ. ಇವಾಗ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಎಲ್ಲ ನೋಡ್ಕೊಂಡ್ಬಿಟ್ಟು, ಈ ಟೈಮಲ್ಲಿ ನಮಗೇನಾದರೂ ಖಾರ ಬೇಕು ಅನಿಸಿದ್ರೆ ಅಥವಾ ಉಪ್ಪೇನಾದರೂ ಬೇಕು ಅನಿಸಿದ್ರೆ ಹಾಕ್ಕೊಳ್ಬೋದು. ನನಗೆ ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು, ಜೊತೆಗೆ ಇವಾಗ ಚಿಕನಲ್ಲೇ ಲಿವರ್ ಎಲ್ಲ ಕೊಟ್ಟಿರ್ತಾರೆ ನೋಡಿ, ಅದನ್ನೆಲ್ಲ ನಾನು ಸಪ್ರೇಟಾಗಿ ತೆಗೆದಿಟ್ಟಿರ್ತೀನಿ. ಅಂದರೆ ಮೊಟ್ಟೆ ಎಲ್ಲ ಕೊಟ್ಟಿರ್ತಾರೆ, ಮೊದಲೇ ಹಾಕ್ಬಿಟ್ರೆ ಬೇಗ ಮೊಟ್ಟೆ ಎಲ್ಲ ಒಡ್ಕೊಂಡು ಬಿಡುತ್ತೆ. ಹಾಗಾಗಿ ನಾನು ಈ ಥರ ಕೊನೆಯಲ್ಲಿ ಹಾಕ್ಕೊಂಡ್ಬಿಟ್ಟು 1-2 ವಿಷಲ್ನ ಕೂಗಿಸ್ಕೊಳ್ತೀನಿ. ಚಿಕನ್ ಸ್ವಲ್ಪ ಎಳೆದಿರೋದ್ರಿಂದ 2 ವಿಷಲ್ನ ಕೂಗಿಸ್ಕೊಂಡ್ರೆ ಸಾಕು, ಬೇಗನೆ ಬೆಂದೋಗ್ಬಿಡುತ್ತೆ. ಯಾಕಂದರೆ ನಾವು ಫ್ರೈ ಮಾಡುವಾಗಲೂ ಕೂಡ ಒಂದು 20 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಟೈಮ್ ಏನು ಹಿಡಿಯಲ್ಲ. ಆ ಥರ ನಾವು ಹಸಿ ಮಸಾಲೆ ಅಂದರೆ ಗ್ರೀನ್ ಮಸಾಲೆನ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಚಿಕನ್ ಸಾಂಬಾರನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ, ಅಷ್ಟರಲ್ಲಿ ಕರೆಂಟ್ ಕೂಡ ಹೋಗ್ಬಿಡ್ತು. ಸರಿ, ಇನ್ನು ಮುದ್ದೆ ಮಾಡ್ಕೊಂಡು ಬಿಡೋಣ ಅಂತೇಳಿ ಮುದ್ದೆಗೆ ಇಟ್ಕೊಳ್ತಾ ಇದ್ದೀನಿ. ಕೆಲವರೊಬ್ಬರೆಲ್ಲ ನನಗೆ ನೀವು ಯಾವ ಥರ ಮುದ್ದೆ ಮಾಡ್ತೀರಾ ತೋರಿಸಿ ಅಂತ ಹೇಳ್ತಾ ಇದ್ರು, ಹಾಗಾಗಿ ಮುದ್ದೆ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. 3 ಕಪ್ಪಷ್ಟು ನಾವು ನೀರು ಹಾಕ್ಕೊಂಡ್ರೆ ಅದಕ್ಕೆ 1.5 ಕಪ್ಪಷ್ಟು ನಾನು ಹಸಿಟ್ಟು ಹಾಕ್ಕೊಳ್ತೀನಿ. ಈ ಮೆಜರ್ಮೆಂಟಲ್ಲಿ ನಾವು ಮಾಡಿಕೊಂಡ್ರೆ ಮುದ್ದೆ ಗಂಟಾಗಲ್ಲ, ಹಾಗೆ ನೀಟಾಗೂ ಕೂಡ ಬರುತ್ತೆ. ಕೆಲವರೆಲ್ಲ ಬಿಸಿನೀರಿಗೆ ಸ್ವಲ್ಪ ಹಸಿಟ್ಟನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ತಾರೆ. ನಾನು ಆ ಥರ ಎಲ್ಲ ಏನು ಮಾಡೋಕ್ಕೋಗಲ್ಲ. ನೀರನ್ನ ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಅದು ಕುದಿ ಬರ್ತಿರುವಾಗ ಈ ಹಸಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಮುದ್ದೆ ಕೋಲಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡು ಬಿಡ್ತೀನಿ. ಮಡ್ಕೆಲಿ ಮಾಡೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ. 10 ನಿಮಿಷಕ್ಕೆಲ್ಲ ಇದು ರೆಡಿ ಆದಮೇಲೆ ನಾನು ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಈ ಥರ ತಿರುವ್ಕೊಳ್ತೀನಿ. ಕೆಲವೊಮ್ಮೆ ಕೆಳಗಡೆ ಇಟ್ಕೊಂಡು ಕೂಡ ಮಾಡ್ಕೊಳ್ತೀನಿ, ಕೆಲವೊಮ್ಮೆ ಈ ಥರ ತಿರುವ್ಕೊಳ್ತೀನಿ. ನಮಗೆ ಯಾವ ಥರ ಕಂಫರ್ಟಬಲ್ ಆ ಥರ ಮಾಡ್ಕೊಳ್ಬೋದು. ಆದರೆ ನನಗೆ ಬಾಣಲಿಲಿ ಮಾಡ್ತೀವಲ್ಲ ಮುದ್ದೆ, ಅಥವಾ ಕುಕ್ಕರಲ್ಲೆಲ್ಲ ಕೆಲವರು ಮುದ್ದೆ ಮಾಡ್ತಾರೆ, ಅದೆಲ್ಲ ನಿಜವಾಗ್ಲೂ ನನಗೆ ಬರಲ್ಲ. ನನಗೆ ಈ ಥರ ಮಡಿಕೆಲಿ ಅಥವಾ ತಪ್ಪಲಿಲಿ ಕೋಲನ್ನ ಬಳಸ್ಕೊಂಡು ಮುದ್ದೆ ಮಾಡೋದೇ ನನಗೆ ಕಂಫರ್ಟಬಲ್. ಹಂಗೆ ಅದೇ ಥರ ನನಗೆ ಅಭ್ಯಾಸ ಆಗಿರೋದ್ರಿಂದ ನಾನು ಇದೇ ಥರ ಮಾಡ್ಕೊಳ್ತೀನಿ. ನನಗೆ ಮುದ್ದೆ ಗಂಟಾಗುತ್ತೆ ಅಥವಾ ತೆಳ್ಳಗಾಗತ್ತೆ ಅಂತ ಕೂಡ ಏನು ಅನಿಸಲ್ಲ. ಈ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಈ ಥರ ಮುದ್ದೆನ ಚೆನ್ನಾಗಿ ತಿರುಗಬೇಕು. ಈ ಟೈಮಲ್ಲಿ ನಾವು ಚೆನ್ನಾಗಿ ಮುದ್ದೆನ ಹದ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಕೂಡ ಗಂಟಿರಲ್ಲ, ಆರಾಮಾಗಿ ನಾವು ಮುದ್ದೆ ಕಟ್ಕೊಂಡು ಬಿಡ್ಬೋದು. ನೀವೀಗ ನೋಡ್ತಿರ್ಬೋದು, ಎಲ್ಲೂ ಕೂಡ ಗಂಟಾಗಲಿ ಅಥವಾ ತೆಳ್ಳಗಾಗಿರೋದಾಗಲಿ ಇನ್ನು ಮುದ್ದೆ ಬೆಂದಿಲ್ಲ ಅಂತ ಕೂಡ ಏನು ಅನ್ನಿಸ್ತಿಲ್ಲ, ನೀಟಾಗಿ ಬೆಂದಿದೆ ಮುದ್ದೆ. ಒಂದ್ಸಲ ನಾನು ತಣ್ಣೀರು ಕೈಯಲ್ಲಿ ಚೆಕ್ ಮಾಡ್ಕೊಂಡು ಬಿಡ್ತೀನಿ ಕಂಪ್ಲೀಟಾಗಿ ಬೆಂದಿದೆಯಾ ಮುದ್ದೆ ಇಲ್ವಾ ಅಂತ ಹೇಳ್ಬಿಟ್ಟು. ಏನಾದರೂ ಬೆಂದಿಲ್ಲ ಅಂದರೆ ಇನ್ನೊಂದು 2-3 ನಿಮಿಷ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ ಅಷ್ಟೇ. ಮುದ್ದೆ ಎಲ್ಲ ಇವಾಗ ಕಟ್ಟಿ ಎತ್ತಿಟ್ಕೊಂಡು ಬಿಡೋಣ ಅಂತೇಳಿ ಮುದ್ದೆ ಕೂಡ ಕಟ್ಟಿಟ್ಟಿಟ್ಕೊಳ್ತಾ ಇದ್ದೀನಿ. ಈ ಥರ 1.5 ಕಪ್ಪಷ್ಟು ನಾನು ಹಸಿಟ್ಟನ್ನ ಬಳಸ್ಕೊಂಡು ಮುದ್ದೆ ಮಾಡಿದ್ರೆ ಕರೆಕ್ಟಾಗಿ 1.5 ಮುದ್ದೆ ಆಗುತ್ತೆ. ನನ್ನ ಹಸ್ಬೆಂಡ್ಗೆ 1 ಮುದ್ದೆ ಆಗುತ್ತೆ, ನನಗೆ ಒಂದು ಅರ್ಧ ಮುದ್ದೆ ಆಗುತ್ತೆ. ಇನ್ನು ಕರೆಂಟ್ ಕೂಡ ಇರಲಿಲ್ಲ ಅಲ್ವಾ, ಹಾಗಾಗಿ ಮುದ್ದೆ ರೆಸಿಪಿನ ಶೇರ್ ಮಾಡಿದೆ ಅಷ್ಟೇ. ಹಾಗೆ ಸಾಂಬಾರು ಕೂಡ ಒಂದು 2 ವಿಷಲ್ ಬಂತು, ಅದನ್ನು ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಕೈಮಾಗೆ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೈಮಾಗೆ 1 ಕಪ್ಪಷ್ಟು ಕಡಲೆ ಬೇಕಾಗುತ್ತೆ, ಕಡಲೆ ಪಪ್ಪು ಅಂತ ಹೇಳ್ತೀವಲ್ಲ ಅದು. ಇದನ್ನು ನಾವು ಒಂದು ಜಾರ್ಗೆ ಹಾಕ್ಬಿಟ್ಟು ಸಣ್ಣದಾಗಿ ಪೌಡರ್ ಮಾಡ್ಕೊಳ್ಬೇಕು. ಎಷ್ಟು ಸಣ್ಣದಾಗಿ ಅಂದರೆ ನಾವು ಹಸಿಟ್ಟನ್ನೆಲ್ಲ ಮಾಡಿಸ್ತೀವಿ ನೋಡಿ, ರಾಗಿ ಹಸಿಟ್ಟು ಗೋಧಿ ಹಸಿಟ್ಟೆಲ್ಲ ಮಾಡಿಸ್ತೀವಿ ಇಲ್ಲ, ಆ ಥರ ನಾವು ಸಣ್ಣದಾಗಿ ಪೌಡರ್ ಮಾಡ್ಕೊಳ್ಬೇಕು. ಏನಾದರೂ ತರಿಯಾಗಿದ್ದರೆ ಕೈಮಾ ಉಂಡೆ ಒಡೆದೋಗ್ಬಿಡುತ್ತೆ, ಹಾಗಾಗಿ ತುಂಬಾ ನುಣ್ಣಗೆ ಪೌಡರ್ನ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಜಾರ್ಗೆ ನಾನು ಒಂದು ಮಸಾಲೆ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ.
ಇದಕ್ಕೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಬೇಕಾಗುತ್ತೆ, ಹಾಗೆ 1 ಈರುಳ್ಳಿ ಬೇಕಾಗುತ್ತೆ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡ್ರೆ ಸಾಕು. ಹಾಗೆ ಒಂದು 4 ರಿಂದ 5 ಲವಂಗ ಬೇಕಾಗುತ್ತೆ, ಒಂದು ಅರ್ಧ ಇಂಚಿನಷ್ಟು ಚಕ್ಕೆ, 1-2 ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಬೇಕಾಗುತ್ತೆ. ಇದೆಲ್ಲನೂ ಕೂಡ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು 1 ಕಪ್ಪಷ್ಟು ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ 1 ಕಪ್ಪಷ್ಟು ನಾವು ಕಡಲೆನ ತೊಗೊಂಡಿರೋದ್ರಿಂದ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ತೊಗೊಳ್ಬೇಕು. ಅದನ್ನು ಜಾಸ್ತಿ ಮಾಡ್ಕೊಂಡ್ರೂ ಕೂಡ ಸರಿಯಾಗಿ ಬರಲ್ಲ, ಅಥವಾ ಕಾಯಿನ ಜಾಸ್ತಿ ಮಾಡ್ಕೊಂಡ್ರೂ ಕೂಡ ಸರಿಯಾಗಿ ಬರಲ್ಲ. ಎರಡೂ ನಾವು ಒಂದೇ ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ಕೈಮಾ ಉಂಡೆ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಕೂಡ ನಾವು ನೀರು ಹಾಕ್ತೇನೆ ಸಣ್ಣದಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ತೀರಾ ಸಣ್ಣದಾಗೋ ಅವಶ್ಯಕತೆ ಏನಿಲ್ಲ, ಒಂದು ಮೀಡಿಯಮಲ್ಲಿ ನಾವು ರುಬ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೀವು ನೋಡ್ತಿರ್ಬೋದು ಇಷ್ಟು ರುಬ್ಕೊಂಡಿದ್ದೀನಿ, ಆದರೆ ನೀರು ಮಾತ್ರ ಹಾಕೋಕೆ ಹೋಗಬೇಡಿ. ನೀರು ಹಾಕ್ಬಿಟ್ರೆ ನಾವು ನೀಟಾಗಿ ಉಂಡೆನ ಕಟ್ಕೊಳ್ಳೋಕ್ಕಾಗಲ್ಲ. ನೀರು ಹಾಕ್ತೇನೆ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿ ಬರೋದು, ಹಾಗೆ ನಾವು ನೀಟಾಗಿ ಉಂಡೆನೂ ಕೂಡ ಕಟ್ಕೊಳ್ಬೋದು. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಪ್ಲೇಟ್ಗೆ ಪೌಡರ್ ಮಾಡಿ ಇಟ್ಕೊಂಡಿದ್ದೋ ನೋಡಿ ಕಡಲೆಪಪ್ಪು, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ನಾವು ತೆಂಗಿನಕಾಯಿ ತುರಿ ತಗೊಂಡು ಮಾಡ್ಕೊಂಡಿರೋ ಮಸಾಲೆಗೆ ಕರೆಕ್ಟಾಗಿ 1 ಕಪ್ಪಷ್ಟು ಈ ಕಡಲೆ ಪುಡಿ ಸರಿಯಾಗಿ ಹೋಗ್ಬಿಡತ್ತೆ ಅಂತಲೇ ಹೇಳ್ಬೋದು. ಇರಲಿ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಹಂಗೆ ಇಟ್ಕೊಂಡಿದ್ದೀನಿ. ಇವಾಗ 1 ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೇ ಮೊಟ್ಟೆ ಸಾಕಾಗುತ್ತೆ, ಜಾಸ್ತಿ ಮೊಟ್ಟೆ ಕೂಡ ಏನು ಬೇಕಾಗಿಲ್ಲ. ಹಾಗೆ ಸ್ವಲ್ಪ ಉಪ್ಪು, ಅರಿಶಿನದ ಪುಡಿ ಹಾಕ್ಕೊಂಡು ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಇದು ಸರಿ ಹೋಗಲ್ಲ. ನಾವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಂಡೆ ಎಲ್ಲ ನಮಗೆ ನೀಟಾಗಿ ಬರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಇದು ಕಡಲೆ ಹಿಟ್ಟು ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ 1 ಕಪ್ಪು ತೆಂಗಿನಕಾಯಿ ತುರಿಗೆ 1 ಕಪ್ಪು ಕಡಲೆ ಹಿಟ್ಟು ಸರಿ ಹೋಯಿತು, ನೀವು ನೋಡ್ತಿರ್ಬೋದು. ಇವಾಗ ಕೈಗೆ ಸ್ವಲ್ಪ ನೀರನ್ನ ಒದ್ದೆ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ನಾವು ಉಂಡೆ ಕಟ್ಕೊಂಡು ಬಿಡ್ಬೋದು. ನೀರೇನಾದರೂ ಒದ್ದೆ ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಕೈಗೆ ಸ್ವಲ್ಪ ಅಂಟ್ಕೊಳ್ಳೋ ಥರ ಆಗ್ತಿರುತ್ತೆ. ನೀರನ್ನಾದ್ರೂ ಕೈಗೆ ಒದ್ದೆ ಮಾಡಿಕೊಂಡು ಉಂಡೆ ಕಟ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಬೇಕಾದ್ರೂ ಕೈಗೆ ಸ್ವಲ್ಪ ಮಾಡಿಕೊಂಡು, ಈ ಒಬ್ಬಟ್ಟೆಲ್ಲ ತಟ್ಟಬೇಕಾದ್ರೆ ಕೈಗೆ ಒಂದು ಸ್ವಲ್ಪ ಮಾಡ್ಕೊಳ್ತೀವಲ್ಲ, ಆ ಥರ ಮಾಡಿಕೊಂಡು ಉಂಡೆನ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಎಲ್ಲೂ ಕೂಡ ಈ ಕೈಮಾ ಉಂಡೆ ಒಡೆದೋಗಲ್ಲ ಅಂತಲೇ ಹೇಳ್ಬೋದು. ನಾನು ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆನ ಕಟ್ಕೊಂಡಿದ್ದೀನಿ, ಯಾಕಂದರೆ ಇದನ್ನು ನಾವು ಬೇಯಿಸಿದ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ. ಹಾಗಾಗಿ ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿಯಾಗಿತ್ತು. ವಿಷಲೆಲ್ಲ ತಣ್ಣಗಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ವಿಷಲ್ನು ಕೂಡ ತೆಗಿತಾ ಇದ್ದೀನಿ. ಕರೆಂಟ್ ಕೂಡ ಬಂತು ಇವತ್ತು. ಈ ಕರೆಂಟ್ ಹೋಗಿದ್ರಿಂದನೇ ನಾನು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಕರೆಂಟ್ ಬಂದಮೇಲೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಕೂಡ ಇವಾಗ ರೆಡಿ ಆಯಿತು. ನಿಜವಾಗ್ಲೂ ನನಗೆ ಇದು ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಮತ್ತೆ ಈ ಸಾಂಬಾರು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟೊಂದು ಕ್ರೇವಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ನನಗೆ ಈ ಕಟ್ಟಿ ಕೋಳಿ ಸಾಂಬಾರನ್ನೆಲ್ಲ ನೋಡಿಬಿಟ್ರೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು. ಒಂದ್ಸಲ ನೀವು ಟ್ರೈ ಮಾಡಿ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಪ್ಲೀಸ್ ಯಾರು ಏನೋ ಅಂದ್ಕೊಳ್ಬೇಡಿ. ಒಂದು ಬೌಲ್ಗೆ ಸರ್ವ್ ಕೂಡ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಇವಾಗ ಕೈಮನ್ನ ನಾವು ಬೇಯಿಸ್ಕೊಳ್ಳಿಕ್ಕೆ ಈ ಸಾಂಬಾರೇ ಬೇಕಾಗುತ್ತೆ. ಕೆಲವೊಬ್ಬರು ಕೈಮಾ ಸಾಂಬಾರನ್ನೇ ಸಪ್ರೇಟಾಗಿ ಮಾಡ್ಕೊಳ್ತಾರೆ, ಆ ಥರ ಕೂಡ ಮಾಡ್ಕೊಳ್ಬೋದು. ಆದರೆ ನಾವು ಚಿಕನ್ ಸಾಂಬಾರನ್ನ ಮಾಡಿರ್ತೀವಲ್ಲ ಆವಾಗ ಈ ಥರ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಚಿಕನ್ ಸಾಂಬಾರಲ್ಲೇ ಒಂದು 4-5 ಸೌಟಷ್ಟು ಸಾಂಬಾರನ್ನ ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಒಂದೊಂದೇ ಕೈಮಾನ ಅದಕ್ಕೆ ಬಿಟ್ಕೊಳ್ತಾ ಇದ್ದೀನಿ. ಸಾಂಬಾರು ಸ್ವಲ್ಪ ಕುದಿಬೇಕು. ಈ ಸಾಂಬಾರನ್ನು ಕುದಿ ಬರಬೇಕು. ಆಮೇಲೆ ನಾವು ಈ ಉಂಡೆಗಳನ್ನೆಲ್ಲನೂ ಒಂದೊಂದೇ ದೂರ ದೂರ ಹಾಕ್ಕೊಳ್ಬೇಕು. ಹತ್ತತ್ರನೇ ಹಾಕ್ಕೊಂಡ್ಬಿಟ್ರೆ ಒಂದಕ್ಕೊಂದು ಟಚ್ ಆಗುತ್ತಲ್ವ, ಒಡೆದೋಗ್ಬಿಡುತ್ತೆ. ಆಮೇಲೆ ಚೆನ್ನಾಗೂ ಬರಲ್ಲ, ಅಂಟ್ಕೊಂಡು ಬಿಡುತ್ತೆ, ಬಿಡ್ಸೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಉಂಡೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾವು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ನ ಮಾಡ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದಾದಮೇಲೆ ಮತ್ತೆ ನಾನು ಉಂಡೆನೆಲ್ಲ ತಿರುಗಿಸ್ಕೊಳ್ತೀನಿ. ಅಂದರೆ ನಾವು ಸೌಟಲ್ಲೇ ಸ್ವಲ್ಪ ಈ ಥರ ಮೇಲೆ ಕೆಳಗಡೆ ಮಾಡ್ಕೊಳ್ಬೇಕು. ಅನ್ನದ ಕೈ ಅಥವಾ ಈ ಥರ ಒಡೆ ತೆಗಿಯೋ ಕೈಯೆಲ್ಲ ಇರುತ್ತಲ್ಲ ಅದರಲ್ಲಿ ಮಾಡಿಕೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ನಾವು ಈ ಥರ ಸಾಂಬಾರ್ಗೆ ಈ ಕೈಮಾ ಉಂಡೆನ ಯಾಕೆ ಡೈರೆಕ್ಟಾಗಿ ಹಾಕಲ್ಲ ಅಂದರೆ ಸಾಂಬಾರು ತುಂಬ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ನಾವು ಕಡಲೆ ಉಂಡೆ ಅಲ್ವಾ ಮಾಡ್ಕೊಳ್ತಾ ಇರೋದು, ಹಾಗಾಗಿ ಸಾಂಬಾರು ಗಟ್ಟಿಯಾಗಿ ಹೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಚಿಕನ್ ಸಾಂಬಾರಿನ ಟೇಸ್ಟೇ ಹೊಂಟೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಈ ಥರ ಸಪ್ರೇಟಾಗಿ ಸಾಂಬಾರನ್ನ ತೆಗೆದುಕೊಂಡ್ಬಿಟ್ಟು ಅದಕ್ಕೆ ಕೈಮಾ ಉಂಡೆನ ಹಾಕ್ಕೊಂಡು ಬೇಯಿಸ್ಕೊಳ್ತೀವಿ ಅಷ್ಟೇ. ಇವಾಗ ನಾನು ಕೂಡ ರೆಡಿಯಾಗಿದ್ದಾಯಿತು, ಕೈಮನು ರೆಡಿಯಾಗಿದೆ. ನಾನು ಮಲ್ಲೇಶ್ವರಂಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಇದು ಬೇಯೋ ಅಷ್ಟರಲ್ಲಿ ರೆಡಿ ಆಗಿಬಿಟ್ರೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಟ್ಟೆ. ಅದೇ ಟೈಮು 3 ಗಂಟೆ ಆಗಿದೆ. ಇವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಕರೆಂಟ್ ಹೊಂಟೋಗ್ಬಿಡ್ತಲ್ಲ, ಕರೆಂಟ್ ಹೋಗಿದ್ರಿಂದ ಸ್ವಲ್ಪ ಲೇಟ್ ಆಯಿತು. ಕರೆಂಟ್ ಹೋಗಿರಲಿಲ್ಲ ಅಂದಿದ್ರೆ ಇಷ್ಟೊಂದೇನು ಲೇಟ್ ಆಗ್ತಾ ಇರಲಿಲ್ಲ.
ಕರೆಂಟ್ ಹೋಗಿದ್ದಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು. ಎಷ್ಟು ಚೆನ್ನಾಗಾಗಿದೆ ಗೊತ್ತಾ, ಒಂದು ಉಂಡೆನೂ ಕೂಡ ಹೊಡ್ಕೊಂಡಿಲ್ಲ. ನಿಮಗೂ ತೋರಿಸ್ತೀನಿ ರೀ. ಸಾಂಬಾರು ಕೂಡ ಅಷ್ಟೇ, ಇವಾಗ ತೆಳ್ಳಗಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ನಾನು ಈ ಥರ ಸಪ್ರೇಟಾಗಿ ಸಾಂಬಾರನ್ನ ತೆಕ್ಕೊಂಡು ಈ ಕೈಮಾ ಉಂಡೆಗಳನ್ನೆಲ್ಲ ಹಾಕಿ ಕುದಿಸ್ಕೊಡೋದು. ಚಿಕನ್ ಸಾಂಬಾರಿಗೆ ಹಾಕ್ಬಿಟ್ರೆ ಫುಲ್ಲು ಗಟ್ಟಿಯಾಗಿ ಹೋಗ್ಬಿಡುತ್ತೆ ಸಾಂಬಾರು, ನಮ್ಗೆ ತಿನ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತೀನಿ. ಅಮ್ಮನೂ ಸೇಮ್ ಇದೇ ಥರ ಮಾಡ್ತಾರೆ, ನಾನು ಅದಕ್ಕೆ ಹಿಂಗೆ ಮಾಡ್ತೀನಿ. ಇದಂತೂ ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಯಾರೆಲ್ಲ ಮಟನ್ ತಿನ್ನಲ್ಲ ನೋಡಿ, ಅವರು ಈ ಥರ ಆರಾಮ್ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಮಟನ್ ಕೈಮಾ ಬದಲು ಮೊಟ್ಟೆ ಕೈಮಾ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೊಟ್ಟೆ ಕೈಮಾ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ಸೈಜಲ್ಲೂ ಸ್ವಲ್ಪ ಜಾಸ್ತಿ ಆಗಿದೆ ಅಲ್ವಾ, ಹಾಗಾಗಿ ನಾನು ಸ್ವಲ್ಪ ಸಣ್ಣದಾಗಿ ಉಂಡೆನ ಕಟ್ಕೊಂಡಿದ್ದು ಅಷ್ಟೇ. ಟೋಟಲಾಗಿ ನಾವು ಒಂದು 15 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ ಇದು. ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಆಯ್ತಂತೆ. ಇವತ್ತು ಅವರು ಊಟ ಮಾಡಬೇಕಾದ್ರೆ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗೆ ನಾವು ಮಲ್ಲೇಶ್ವರಂಗೆ ಹೋಗೋಣ ಅಂತ ಹೇಳ್ಬಿಟ್ಟೆ ಹೊರಟು, ಆದರೆ ಟೈಮಾಗಿ ಹೋಗ್ಬಿಟ್ಟಿತ್ತಲ್ಲ, ಹಾಗಾಗಿ ಮಲ್ಲೇಶ್ವರಂ ಏನು ಬೇಡ ಅಕ್ಕ, ದಾಸರಳ್ಳಿಲೇ ಬುಕ್ ಸ್ಟೋರಲ್ಲಿ ಸಿಗ್ಬೋದು, ಒಂದ್ಸಲ ಅಲ್ಲೇ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ದಾಸರಳ್ಳಿಗೆ ಹೋಗಿ ಚೆಕ್ ಮಾಡ್ದು. ಸದ್ಯ ಅವಳಿಗೆ ಬೇಕಾಗಿದ್ದ ಬುಕ್ಸ್ ಎಲ್ಲ ಅಲ್ಲೇ ಸಿಕ್ತು. ಇನ್ನೇನು ಮಲ್ಲೇಶ್ವರಂಗೆ ಹೋಗೋದು, ಇನ್ನೊಂದು ಸಲ ಹೋಗೋಣ ಅಂತ ಹೇಳ್ಬಿಟ್ಟು ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹೊರಡೋಣ ಅಂತ ಹೇಳಿ ಹೊರಟು. ಬೇರೆ ಏನು ಶಾಪಿಂಗ್ ಮಾಡೋದಿರಲಿಲ್ಲ, ಹಾಗಾಗಿ ಬುಕ್ಸ್ ಎಲ್ಲನೂ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟು. ಇನ್ನು ಬರಬೇಕಾದ್ರೆ ಅಲ್ಲಿ ಕಲ್ಲಂಗಡಿ ಹಣ್ಣು ಕೂಡ ಮಾಡ್ತಾಯಿದ್ರು. ಇವಾಗ ಎಲ್ಲಿ ನೋಡಿದ್ರು ಕೂಡ ಕಲ್ಲಂಗಡಿ ಹಣ್ಣು ಕಾಣಿಸ್ತಿರುತ್ತೆ ಅಲ್ವಾ. ಕಲ್ಲಂಗಡಿ ಹಣ್ಣು ಇರ್ಬೋದು, ಈ ದ್ರಾಕ್ಷಿ ಹಣ್ಣು ಇರ್ಬೋದು, ಇದೆಲ್ಲ ಕಡೆನೂ ಸಾಮಾನ್ಯವಾಗಿ ಕಾಣಿಸ್ತಾನೆ ಇರುತ್ತೆ. ಹಾಗಾಗಿ ನಾವು ಕೂಡ ಒಂದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಆಂಟಿನೂ ಕೇಳ್ತಾ ಇದ್ರು ಎಷ್ಟು kg ಅಂತ ಹೇಳ್ಬಿಟ್ಟು. ಎಲ್ಲ 5 kg ಮೇಲೇ ಇರೋದು ಅಂತ ಹೇಳ್ತಿದ್ರಿಂದ ಒಂದು ತಗೊಳ್ಳೋಣ, ಒಂದರಲ್ಲಿ ಇಬ್ರು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ತಗೊಂಡು. ಇನ್ನು 1 kg ಕಲ್ಲಂಗಡಿ ಹಣ್ಣಿಗೆ 35 ರೂಪಾಯಿ ಅಂತ ಹೇಳಿದ್ರು. ಅದು 5.5 kg ಏನೋ ಬಂತು, ಹಾಗಾಗಿ 170 ರೂಪಾಯಿ ಏನೋ ಆಯಿತು. ಹಾಗೆ ಅಲ್ಲಿ ಅವರು ಕೂಡ ನನ್ನ ವ್ಲಾಗ್ಸ್ನೆಲ್ಲ ನೋಡ್ತಾರಂತೆ. ನಿಮ್ಮ ವ್ಲಾಗ್ಸ್ ಎಲ್ಲ ನೋಡ್ತೀವಿ ಅಕ್ಕ, ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು. ಅದನ್ನ ನೋಡಿ ನನಗೂ ಕೂಡ ಖುಷಿ ಆಯಿತು. ಚೆನ್ನಾಗಿ ವ್ಯಾಪಾರ ಮಾಡ್ತೀರಾ ನೀವು. ಚೆನ್ನಾಗಿದೆ ಆಂಟಿ. ಸೆಕೆ ಚೆನ್ನಾಗಿದೆಯಾ? ಸ್ವೀಟ್ ಇದೆಯಾ? ಸುಮಾರಾಗಿದೆ. ನಮ್ದು ನೋಡಿ ಕಣ್ಣೆಲ್ಲ ಹಿಂಗೋದು, ಅದಕ್ಕೆ ಬುಕ್ ಓದ್ತಾ ಇದ್ದೀನಿ. ಇನ್ನು ಮನೆಗೂ ಸ್ವಲ್ಪ ಬೇಗನೆ ಬಂದಿದ್ನಲ್ಲ, ನನಗೆ ಊಟ ಮಾಡಿರೋದು ಸ್ವಲ್ಪ ಹೆವಿ ಆಯಿತು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ವಾಕ್ ಮಾಡಿಕೊಂಡು ತರಕಾರಿನ ತೊಗೊಂಡು ಬರೋಣ ಅಂತ ಹೇಳಿ ನಾನು ಮತ್ತು ನನ್ನ ಹಸ್ಬೆಂಡ್ ಹೊರಡ್ತಾ ಇದ್ದೋ. ಶಾಪಲ್ಲೂ ಇವತ್ತು ಕಸ್ಟಮರ್ಸ್ ಏನೂ ಇರಲಿಲ್ವಲ್ಲ, ಹಾಗಾಗಿ. ಹಾಗೆ ಲಾಸ್ಟ್ ಟೈಮ್ ಒಂದು ವ್ಲಾಗಲ್ಲಿ ಒಂದಿಬ್ಬರೇನೋ ನನಗೆ ಸಜೆಸ್ಟ್ ಮಾಡಿದ್ರಿ, ಅಂದರೆ ನೀವು ಬೇರೆ ಕಡೆ ಹೋಗಿ ತರಕಾರಿ ತೊಗೊಳೋದಕ್ಕಿಂತ ವಿಡಿಯೋ ಸ್ಟಾಪ್ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದು. ನಮಗೆ ತರಕಾರಿ ಏನು ಅಷ್ಟೊಂದು ಫ್ರೆಶ್ ಆಗಿದೆ ಅಂತ ಎಲ್ಲ ಅನ್ನಿಸ್ತಿಲ್ಲ, ಹಾಗಾಗಿ ಈರುಳ್ಳಿ ಮತ್ತು ಟೊಮೊಟೊನ ಮಾತ್ರ ತಗೊಂಡು ವಾಪಸ್ ಬಂದು. ಬರಬೇಕಾದ್ರೆ ಸನ್ಸೆಟ್ ಕೂಡ ಚೆನ್ನಾಗಿ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನನ್ನ ಹಸ್ಬೆಂಡ್ ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಇದನ್ನು. ಅವ್ರಿಗೆ ಈ ಥರದ್ದೆಲ್ಲ ತುಂಬಾ ಇಷ್ಟ. ಏನಾದರೂ ಹಿಂಗೆ ಕಾಣಿಸ್ತಾ ಇದ್ದರೆ ವಿಡಿಯೋ ಮಾಡ್ಕೊಂಡು ಬಿಡ್ತಾರೆ ಬೇಗ, ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ನನ್ನ ಜೊತೇಲಿ ಇಲ್ಲ ಅಂದರೂ ಕೂಡ ಈ ಥರ ವಿಡಿಯೋ ಮಾಡ್ಕೊಂಡು ಬಂದು ಮನೇಲಿ ತೋರಿಸ್ತಾರೆ, ನೋಡೋ ಥರ ಕಾಣಿಸ್ತಾ ಇತ್ತು, ಚೆನ್ನಾಗಿದೆ ಅಲ್ವಾ ಅಂತ ಎಲ್ಲ ಹೇಳ್ಬಿಟ್ಟು. ಹಾಗೆ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೆಕ್ಸ್ಟ್ ನಿಮಗೆ ಒಂದು ಒಳ್ಳೆ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ವ್ಲಾಗ್ಗೋಸ್ಕರ ವೇಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.